ಯಾರ ಲಾಡಿ ಬಿಚ್ಚಕ್ಕೆ ಹೇಳಿದ್ ನಿನ್ಗೆ? ಲೇ ಡಿಜೆ ಇನ್ಸ್ಪೆಕ್ಟರ್ ಸುನೀಲ, ಯಾರು ಹೇಳಿದ್ರು ನಿನ್ಗೆ ಲಾಡಿ ಬಿಚ್ಚಕ್ಕೆ? ಲಾಡಿ ಬಿಚ್ಚೋ ಅಂತವ್ರು, ಡ್ರಗ್ಸ್ ಮಾರೋ ಅಂತವ್ರು, ಕದ್ದಿರ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡ್ಕೊಡೋಂತವ್ರು, ಕುಡಿದು ಬಿಟ್ಟು ಮೈಸೂರಲ್ಲಿ ಕ್ಲಬ್ಗಳ ಗಲಾಟೆ ಮಾಡುವಂತ ಇನ್ಸ್ಪೆಕ್ಟರ್ಗಳು ಯಾವ ಮಟ್ಟಕ್ಕೆ ಬಂದಿದೆ? ಕರ್ನಾಟಕ ಪೊಲೀಸ್ ಇಲಾಖೆ ಹರಾಜ್ ಹಾಕ್ಬಿಟ್ರಲ್ಲ ಎಲ್ಲ ಕುತ್ಕೊಂಡು. ಆ ಪೊಲೀಸ್ ಯೂನಿಫಾರ್ಮ್, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದರ ಮಾನ ಮರ್ಯಾದೆ ಏನು ಉಳಿಸಿಲ್ಲ. ನಾನೇನ ಸಿಎಂ ಆಗ್ಲಿ ನಿಮಗ್ ನಾನು ಕಾನೂನು ರೀತಿ ಕ್ರಮ ತೆಗೆದಿಲ್ಲ. ನಾನ್ ಜಗದೀಶ ಅಲ್ಲ. ಯಾವ ಮಟ್ಟಕ್ಕೆ ಬಂದಿದೆ ನೋಡ್ರಿ. ಧರ್ಮಸ್ಥಳದ ವಿಚಾರದಲ್ಲಿ ಪೊಲೀಸರು ಬ್ರೋಕರ್ಗಳ ತರ ಡೀಲ್ ಎತ್ಕೊಂಬರೋ ಮಟ್ಟಕ್ಕೆ ಬಂದ. ನಾನು ಕಂಪ್ಲೇಂಟ್ ಹಾಕಿ ಬಂದಿದ್ದೀನಿ. ಈಗ 4 ಕಂಪ್ಲೇಂಟ್. ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ತೆಗಿ ಅಂತ ಡಿ ಕೆ ಶಿವಕುಮಾರ್ ಹೇಳೋನಂತೆ. ಅಲ್ಲ ಡಿ ಕೆ ಶಿವಕುಮಾರ್, ನಮ್ಮ ಮನೆ ಮುಂದೆ ಬ್ಯಾರಿಕೇಡ್ ಹಾಕಿರೋದು ನನ್ನ ಶೋಕಿಗಲ್ಲ. ಅಲ್ಲ, ರೋಡ್ ಡೆಡ್ ಎಂಡ್ ಇದೆ, ಆಕ್ಸಿಡೆಂಟ್ ಆಗುತ್ತೆ ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ. ನನ್ಗೇನು ಬ್ಯಾರಿಕೇಡ್ ತೆಗೆದು ಬಿಡ್ರಿ, ನಾನ್ ಲಂಚ ಕೊಡಲ್ಲ. ಒಬ್ಬ ಇನ್ಸ್ಪೆಕ್ಟರ್, ಕೊಡಗಳಿ ಇನ್ಸ್ಪೆಕ್ಟರ್, ಅವ್ನ ಶಿಷ್ಯಂದ್ರ ಕೈಯಲ್ಲಿ ಅವ್ನ್ ಯಾರೋ ದುಂಡಪ್ಪ ಅಂತೆ, ಒಂದು ಬ್ಯಾರಿಕೇಡ್ 10,000 ಲಂಚ ಎಲ್ಲಿಂದ ತರದ್ ನಾವು? ಆಮೇಲೆ ನನ್ನ ದುಡ್ಡಿದೆ, ನಾನು ಕೊಡಲ್ಲ. ಯಾಕೆ ಕೊಡಬೇಕು? ಮನೆ ಮುಂದೆ ಬ್ಯಾರಿಕೇಡ್ ಹಾಕಿದ್ರೆ ಕೊಡಗೇಲಿ ಪೊಲೀಸರು 30,000 ರೂಪಾಯಿ ಲಂಚ ಕೇಳ್ತಾರೆ. ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದ್ ನಿಂತ್ಕೊಂಡಿದೆ?